ಸದ್ಯದ ಬೆಳವಣಿಗೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿವ್ಯಾ ದಾಸ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದಿವ್ಯಾ, ಒಂದ್ ಕಡೆಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ, ಇನ್ನೊಂದು ಕಡೆಯಲ್ಲಿ ಡ್ರೋನ್ನಿಂದ ಅಟ್ಯಾಕ್ ಆಗ್ತಾ ಇದೆ ಪಾಕಿಸ್ತಾನದಿಂದ ಎನ್ನುವಂತ ಮಾಹಿತಿ. ನಿನ್ನೆ ಇದೇ ಹೊತ್ತಿಗೆ ಇದೇ ರೀತಿ ಮಾಡಿ ದೊಡ್ಡ ಪೆಟ್ಟನ್ನು ತಿಂದಿದ್ರು. ಮತ್ತೆ ಬುದ್ಧಿ ಬಂದಂತೆ ಕಾಣ್ತಾ ಇಲ್ಲ. ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಲ್ಲಿ? ಪಹಲ್ಗಾಮ್ನಲ್ಲಿ ನಡೆದಿರ್ತಕ್ಕಂತಹ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾರತ ಆಪರೇಷನ್ ಸಿಂಧೂರ್ ಮೂಲಕ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿಯನ್ನ ಕಲಿಸಿದೆ, ತಕ್ಕ ಉತ್ತರವನ್ನ ನೀಡುವಂತ ಕೆಲಸವನ್ನ ಮಾಡಿದೆ. ಹಾಗಾಗಿ ಪಾಕಿಸ್ತಾನವೂ ಕೂಡ ಭಾರತದ ವಿರುದ್ಧ ಸೇಡನ್ನ ತೀರಿಸಿಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ತಂತ್ರಗಳನ್ನ ರೂಪಿಸ್ತಾ ಇದೆ. ಆದರೆ ಆ ಎಲ್ಲ ಪ್ರಯತ್ನಗಳು ಕೂಡ ವಿಫಲವಾಗ್ತಾ ಇದೆ. ಇನ್ನೊಂದು ಕಡೆ ಭಾರತದ ಗಡಿಭಾಗದಲ್ಲಿ ಗುಂಡಿನ ಚಕಮಕಿ ಕೂಡ ಕೇಳಿ ಬರ್ತಾ ಇದೆ. ಹಾಗೆ ಮೋದಿ ನಿವಾಸದಲ್ಲಿಯೂ ಕೂಡ ಹೈ ವೋಲ್ಟೇಜ್ ಸಭೆಯನ್ನ ನಡೆಸಲಾಗ್ತಾ ಇದೆ. ಈ ಒಂದು ಸಭೆಯಲ್ಲಿ 3 ಸೇನೆಯ ಮುಖ್ಯಸ್ಥರು ಕೂಡ ಭಾಗಿಯಾಗಿದ್ದಾರೆ. ಜೊತೆಗೆ ರಾಜನಾಥ್ ಸಿಂಗ್ ಹಾಗೂ ಅಜಿತ್ ದೋವಲ್ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಹಾಗೆ ದಾಳಿಯ ಕುರಿತಂತೆ ಇಲ್ಲಿ ಯಾವೆಲ್ಲ ವಿಚಾರಗಳನ್ನ ಮಾತನಾಡ್ತಾರೆ, ಏನೆಲ್ಲ ಚರ್ಚೆಗಳನ್ನ ನಡೆಸ್ತಾರೆ, ಜೊತೆಗೆ ಯಾವೆಲ್ಲ ನಿರ್ಧಾರಗಳನ್ನ ಕ್ರಮಗಳನ್ನ ಕೈಗೊಳ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನೊಂದು ಕಡೆ ನಿನ್ನೆ ಕೂಡ ಇದೇ ಸಮಯದಲ್ಲಿ ಜಮ್ಮು ಕಾಶ್ಮೀರದ ಮೇಲೆ ಪಾಕಿಸ್ತಾನ 3 ಭಾಗಗಳನ್ನ ಟಾರ್ಗೆಟ್ ಮಾಡಿ 3 ಸ್ಥಳಗಳ ಮೇಲೆ ಅಟ್ಯಾಕ್ ಅನ್ನ ಮಾಡುತ್ತೆ. ಆದರೆ S-400 ಡಿಫೆನ್ಸ್ ಸಿಸ್ಟಮ್ ಆ ಎಲ್ಲ ಪ್ರಯತ್ನವನ್ನು ಕೂಡ ವಿಫಲಗೊಳಿಸುತ್ತೆ. ಪ್ರತಿ ದಾಳಿಯನ್ನ ಮಾಡಿ ಆ ಎಲ್ಲ ಡ್ರೋನ್ ಆಗಿರಬಹುದು, ಕ್ಷಿಪಣಿಗಳನ್ನ ನಾಶ ಮಾಡುವಂತಹ ಕೆಲಸವನ್ನ S-400 ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ ಅದು ಅಷ್ಟು ಸಾಮರ್ಥ್ಯವನ್ನ ಹೊಂದಿದೆ. ಆದರೆ ಇವತ್ತು ಮತ್ತೆ ಅದೇ ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನ ಈ ರೀತಿಯಾಗಿ ದಾಳಿಯನ್ನ ಮಾಡಿದೆ. ಎಷ್ಟೇ ದಾಳಿಯನ್ನ ಮಾಡಿ ಎಷ್ಟೇ ಪ್ರತ್ಯುತ್ತರವನ್ನ ಕೊಟ್ಟರೂ ಕೂಡ ಪಾಕಿಸ್ತಾನ ಮಾತ್ರ ಬುದ್ಧಿಯನ್ನ ಕಲಿತಾ ಇಲ್ಲ, ಕಾಲು ಕೆರೆದುಕೊಂಡು ಜಗಳಕ್ಕೆ ಬರ್ತಾ ಇದೆ. ಹಾಗೆ ಇವತ್ತು ಕೂಡ ತಕ್ಕ ಪ್ರತ್ಯುತ್ತರವನ್ನ ಕೊಡುವಂತ ಕೆಲಸವನ್ನ ಭಾರತೀಯ ಸೇನೆ ಖಂಡಿತವಾಗಿಯೂ ಮಾಡುತ್ತೆ. ಹಾಗೆ ಇನ್ನೊಂದು ಕಡೆ ಗಮನ ವಹಿಸ್ತಾ ಹೋಗೋದಾದ್ರೆ ಪಂಜಾಬ್ ರಾಜ್ಯದ ಫಿರೋಜ್ಪುರದ 2 ಕಡೆಯೂ ಕೂಡ ದಾಳಿಯನ್ನ ನಡೆಸಲಾಗಿದೆ. ಹಾಗಾಗಿ ಭಾರಿ ಸ್ಫೋಟದ ಸದ್ದು ಕೇಳಿ ಬಂದಿರೋದ್ರಿಂದ ಸೈರನ್ ಅನ್ನ ಕೂಡ ಹಾಕಲಾಗಿದೆ. ಹಾಗಾಗಿ ಜನರು ಕೂಡ ಅಲರ್ಟ್ ಆಗಿದ್ದಾರೆ. ಹಾಗೆ ಸೇನೆ ಕೂಡ ಜನರಿಗೆ ಎಚ್ಚರಿಕೆಯನ್ನ ನೀಡಲಾಗಿದೆ. ಬಂಕರ್ಗಳಿಗೆ ಹೋಗಿ ಸೇರ್ಕೊಳ್ಳಿ ಅನ್ನುವಂತಹ ಒಂದು ಕ್ರಮಗಳನ್ನ ಕೂಡ ನೀಡಲಾಗಿದೆ. ಜೊತೆಗೆ ಬ್ಲ್ಯಾಕ್ಔಟ್ ಅನ್ನ ಮಾಡಲಾಗಿದೆ. ಸಂಪೂರ್ಣವಾಗಿ ಕತ್ತಲು ಅಂದರೆ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸುವಂತಹ ಕೆಲಸವನ್ನು ಕೂಡ ಈಗಾಗಲೇ ಮಾಡಲಾಗಿದೆ. ಸರ್ಕಾರ ಈ ರೀತಿಯಾಗಿ ಕ್ರಮವನ್ನು ಕೈಗೊಳ್ಳಲಾಗಿದೆ ಅಂತಲೇ ಹೇಳ್ಬೋದು. ಜೊತೆಗೆ ಇನ್ನು ಸಂಪತ್ತು ಉತ್ತರ ಭಾರತದ 24 ಏರ್ಪೋರ್ಟ್ಗಳನ್ನು ಕೂಡ ಬ್ಯಾನ್ ಮಾಡುವಂತಹ ಕೆಲಸವನ್ನು ಮಾಡಿದೆ. ಅಂತ ಹೇಳಿದ್ರೆ ಮೇ 14ರವರೆಗೂ ಕೂಡ ಏರ್ಪೋರ್ಟ್ಸ್ ಅಂದರೆ ಸಂಚಾರ ಏನಿದೆ ಅವೆಲ್ಲವನ್ನು ಕೂಡ ನಿರ್ಬಂಧ ಹೇರಲಾಗಿದೆ. ಒಟ್ಟಾರೆಯಾಗಿ ಇವತ್ತೂ ಕೂಡ ಪಾಕಿಸ್ತಾನದ ವಿರುದ್ಧವಾಗಿ ಭಾರತ ಹೋರಾಡೋದಕ್ಕೆ, ದಾಳಿಗೆ ಪ್ರತಿದಾಳಿಯಾಗಿ ಹೋರಾಟವನ್ನ ಮಾಡೋದಕ್ಕೆ ಸನ್ನದ್ಧವಾಗಿದೆ. ಸಂಪತ್, ಮುಖ್ಯಸ್ಥರ ಜೊತೆಯಲ್ಲಿ ಮೋದಿ ಅಥವಾ ರಾಜನಾಥ್ ಸಿಂಗ್ ಚರ್ಚೆಯನ್ನ ಮಾಡ್ತಾರೆ, ಸಭೆಯನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಏನೋ ಒಂದು ದೊಡ್ಡ ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇದೆ. ಈ ಹಿಂದೆ ಆದಂತ ಇಸ್ಲಾಮಾಬಾದ್ ಮೇಲೆ ದಾಳಿ, ಲಾಹೋರ್ ಮೇಲೆ ದಾಳಿ, ಹಾಗೇನೆ ಬೇರೆ ಬೇರೆ ಕಡೆ ದಾಳಿ ಆಗಿರುವಂಥದ್ದು. ಮುಂದೆ ಏನೋ ಒಂದು ಕಡೆಯಲ್ಲಿ ಭಾರತ ದೊಡ್ಡ ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇದೆಯಾ, ಹೇಗೆ? ಸಂಪತ್, ಇವಾಗ ನಡೀತಾ ಇರುವಂತಹ ಹೈ ವೋಲ್ಟೇಜ್ ಸಭೆಯಲ್ಲಿ ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ತಾರೆ ಅನ್ನೋದ್ರ ಮೇಲೇನೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಈ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ರಾಜನಾಥ್ ಸಿಂಗ್ ಕೂಡ ಇದ್ದಾರೆ. ಈ ಹಿಂದೆ ಕೂಡ ಒಂದು ಹೇಳಿಕೆಯನ್ನ ಕೊಡ್ತಾರೆ, ಆಪರೇಷನ್ ಸಿಂಧೂರ್ ಅನ್ನೋದು ಇಲ್ಲಿಗೆ ಮುಕ್ತಾಯವಾಗಿಲ್ಲ, ಮತ್ತೆ ಏನಾದರೂ ಪಾಕಿಸ್ತಾನ ಕಾಲು ಕೆರೆದುಕೊಂಡು ಜಗಳಕ್ಕೆ ಬಂದಿದ್ದೇ ಆದಲ್ಲಿ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನ ಕೊಡುವಂತ ಕೆಲಸವನ್ನ ಮಾಡೇ ತೀರ್ತೀವಿ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೂಡ ನೀಡಿದ್ರು. ಹಾಗಾಗಿ ರಾಜನಾಥ್ ಸಿಂಗ್ ಅವರು ನೀಡಿರುವಂತಹ ಈ ಒಂದು ಸ್ಟೇಟ್ಮೆಂಟ್ನಿಂದಾಗಿ ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಆಘಾತ ಆಗಿತ್ತು. ಹಾಗಾಗಿ ಈ ಒಂದು ಸಭೆಯಲ್ಲಿ ಸ್ವತಃ ರಾಜನಾಥ್ ಸಿಂಗ್ನವರೇ ಇರೋದ್ರಿಂದಾಗಿ ಮತ್ತಷ್ಟು ಕ್ರಮಗಳನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಸಂಪತ್, ಥ್ಯಾಂಕ್ ಯು ದಿವ್ಯಾ ದಾಸ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.